ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಇವರ ಕರೆಂಟ್ ಸಿಚುವೇಶನ್ ಏನು, ಅವರ ಪ್ರೆಸೆಂಟ್ ಮೈಂಡ್ ಸೆಟ್ ಏನು ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಈ ವ್ಯಕ್ತಿ ಈಗ ಒಂದು ಹೆವಿ ರೆಸ್ಪಾನ್ಸಿಬಿಲಿಟಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಆ ರೀತಿಯ ಮೈಂಡ್ ಸೆಟ್ನಲ್ಲಿ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇವರ ಲೈಫ್ನಲ್ಲಿ ಇವರ ಮನೆ, ಇವರ ಫ್ಯಾಮಿಲಿ, ಇವರ ಫಾದರ್ ಮದರ್, ಇವರ ಹಸ್ಬೆಂಡ್ ವೈಫ್, ಮಕ್ಕಳು, ಕೆರಿಯರ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇದೆಲ್ಲದರ ಬಗ್ಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇವರ ಮೇಲಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರೂ ಮ್ಯಾರಿಡ್ ಅಂತ ಅಲ್ಲ, ಕೆಲವರು ಮ್ಯಾರಿಡ್ ಆಗಿರಬಹುದು, ಕೆಲವರು ಅನ್ಮ್ಯಾರಿಡ್ ಇರಬಹುದು ಇಲ್ಲಿ. ಬಟ್ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನನ್ನ ಫ್ಯಾಮಿಲಿ ಮೊದಲು ಸೇಫ್ ಆಗಬೇಕು ಅನ್ನೋ ರೀತಿ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ನನ್ನ ರೆಸ್ಪಾನ್ಸಿಬಿಲಿಟಿ ಫುಲ್ಫಿಲ್ ಆಗಬೇಕು, ರಿಲೇಷನ್ಶಿಪ್ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ರೀತಿ ಕೆಲವು ಬಾರಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಇವರ ಜೀವನದಲ್ಲಿ ಫ್ಯಾಮಿಲಿ ಫಸ್ಟ್, ಲವ್ ಲೇಟರ್ ಅನ್ನೋ ಮೈಂಡ್ ಸೆಟ್ಟಲ್ಲಿ ಕೂಡ ಕೆಲವರು ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅದಕ್ಕೆ ರೀಸನ್ ಏನು ಅಂದರೆ, ಈಗ ಪ್ರೆಸೆಂಟ್ ಟೈಮ್ನಲ್ಲಿ ಅವರು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ವೇನೋ ಅಂತ ಕೂಡ ಇರಬಹುದು. ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ರಿಲೇಷನ್ಶಿಪ್ಪಲ್ಲಿ ಡಿಸ್ಟೆನ್ಸ್ ಅನ್ನೋದು ಬಂದಿರಬಹುದು. ಯಾಕೆ ದೂರ ಆಗಿದ್ದಾರೆ ಅಂತ ನೋಡೋದಾದರೆ, ಕೆಲವೊಬ್ಬರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಕಾಣ್ತಾ ಇದೆ. ಥರ್ಡ್ ಪಾರ್ಟಿ ಅಂದರೆ ಅದು ಫ್ಯಾಮಿಲಿ ಇಂಟರ್ಫಿಯರೆನ್ಸ್ ಆಗಿರಬಹುದು, ಆಲ್ರೆಡಿ ಈ ಪರ್ಸನ್ ಮ್ಯಾರಿಡ್ ಆಗಿರಬಹುದು, ಅಥವಾ ಪೇರೆಂಟ್ಸ್ ಪ್ರೆಷರ್ ಇರಬಹುದು, ರೆಸ್ಪಾನ್ಸಿಬಿಲಿಟಿ ಕಾನ್ಫ್ಲಿಕ್ಟ್ ಆಗಿರಬಹುದು. ಅಂದರೆ ಕೆಲವರು ಇಲ್ಲಿ ಮ್ಯಾರಿಡ್ ವ್ಯಕ್ತಿಗಳು ಕೂಡ ಇರಬಹುದು. ಕೆಲವೊಂದು ಟೈಮ್ನಲ್ಲಿ ಇವರು ಈ ರಿಲೇಷನ್ಶಿಪ್ಪಲ್ಲಿ ಅಥವಾ ನಿಮ್ಮ ಹತ್ರ ಸುಳ್ಳು ಹೇಳಿರುವ ಚಾನ್ಸಸ್ ಕೂಡ ಇದೆ. ಅದು ಯಾವುದೇ ವಿಷಯದ ಬಗ್ಗೆ ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಟ್ರಸ್ಟ್ ಇಶ್ಯೂ ಅನ್ನೋದು ಬಂದಿರಬಹುದು, ಚೀಟಿಂಗ್ ಬಂದಿರಬಹುದು, ಅಥವಾ ಒಬ್ಬ ವ್ಯಕ್ತಿ ಡೌಟ್ ಪಟ್ಟಿರಬಹುದು, ಇಮೋಷ್ನಲ್ ಡಿಸ್ಟೆನ್ಸ್ ಅನ್ನೋದು ಕೂಡ ಕಾಣ್ತಾ ಇದೆ. ಈ ಎಲ್ಲ ರೀಸನ್ನಿಂದ ನಿಮ್ಮಿಬ್ಬರ ನಡುವೆ ಮಾತುಕತೆ ಅನ್ನೋದು ಕಡಿಮೆ ಆಗಿರಬಹುದು. ನೀವಿಬ್ಬರು ನಿಮ್ಮ ಫೀಲಿಂಗ್ಸ್ಗಳನ್ನು ಹೇಳ್ಕೊಳ್ಳೋದನ್ನು, ಶೇರ್ ಮಾಡ್ಕೊಳ್ಳೋದನ್ನು ನಿಲ್ಲಿಸಿರಬಹುದು. ಸಡನ್ಲಿ ಒಬ್ಬ ವ್ಯಕ್ತಿ ತುಂಬ ಕೋಲ್ಡ್ ಬಿಹೇವ್ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಬ್ಲಾಕ್ ಮತ್ತು ಅನ್ಬ್ಲಾಕ್ ಸಿಚುವೇಶನ್ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವೆಲ್ಲ ನಿಮಗೆ ತುಂಬ ಹರ್ಟ್ ಕೊಟ್ಟಿರ್ಬೋದು. ಈ ವ್ಯಕ್ತಿ ನಿಮ್ಮನ್ನು ಒಂದು ಸಲ ಬ್ಲಾಕ್ ಮಾಡಿರ್ಬೋದು ಮತ್ತು ಇನ್ನೊಂದು ಸಲ ಅನ್ಬ್ಲಾಕ್ ಮಾಡಿರ್ಬೋದು. ಈ ರೀತಿ ಕೂಡ ಬಿಹೇವ್ ಮಾಡಿರ್ಬೋದು. ಈ ರೀತಿಯೆಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇವರು ಬಿಹೇವ್ ಮಾಡಿರೋದ್ರಿಂದ ನೀವು ತುಂಬ ಪೇಯ್ನ್ ಅನುಭವಿಸಿರಬಹುದು, ತುಂಬ ನೋವು ಪಟ್ಟಿರಬಹುದು, ನಿಮಗೆ ಹರ್ಟ್ ಆಗಿರ್ಬೋದು. ಬಟ್ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಇವರ ಮನಸ್ಸಿನ ಒಳಗಿನ ನಿಜವಾದ ಫೀಲಿಂಗ್ಸ್ ಏನು ಅಂತ ನೋಡೋದಾದರೆ, ಮೊದಲೆಲ್ಲ ಇವರ ಫ್ಯಾಮಿಲಿಯ ಬಗ್ಗೆ, ಇವರ ಕೆರಿಯರ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದ ವ್ಯಕ್ತಿ. ಅಂದರೆ ಇವರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಈಗ ಪ್ರೆಸೆಂಟ್ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವರು ಮತ್ತು ನೀವು ಒಟ್ಟಿಗೆ ಇರಬೇಕು, ಈ ರಿಲೇಷನ್ಶಿಪ್ಗೆ ಮತ್ತೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಸಿಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕಳ್ಕೊಂಡು ಇವರು ತುಂಬ ಸಫರ್ ಆಗ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ಹೊರಗಡೆಯಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಮನಸ್ಸಿನ ಒಳಗಡೆ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಇವರ ಜೀವನದಲ್ಲಿ ಇಲ್ಲ ಅಂದರೆ ತುಂಬ ರೆಸ್ಟ್ಲೆಸ್, ಇರಿಟೇಷನ್, ಓವರ್ ಥಿಂಕಿಂಗ್, ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಇವರ ಮನಸ್ಸು ಹೇಳ್ತಿದೆ, ನಾನು ಪ್ರಾಮಿಸ್ ಕೊಡ್ತೀನಿ ಮತ್ತೆ ಹರ್ಟ್ ಮಾಡಲ್ಲ ಅಂತ. ಅಂದರೆ ನಿಮಗೆ ಪ್ರಾಮಿಸ್ ಮಾಡ್ತೀನಿ ಅಂತ ಇವರ ಮನಸ್ಸು ಹೇಳ್ತಾ ಇದೆ. ಅಂದರೆ ನಾವು ಒಂದೊಂದು ಸಲ ಒಬ್ಬೊಬ್ಬರೇ ಯೋಚನೆ ಮಾಡ್ತೀವಲ್ಲ, ನಾನು ಈ ರೀತಿ ಮಾಡ್ತೀನಿ ಅಥವಾ ಅವ್ರ ಹತ್ರ ನಾನು ಈ ರೀತಿ ಹೇಳಬೇಕು ಅಂತ ನಾವಾಗೆ ಯೋಚನೆ ಮಾಡೋ ರೀತಿ ಈ ಪರ್ಸನ್ ಕೂಡ ಅಂದ್ಕೊಳ್ತಿದ್ದಾರೆ. ಇವರ ಮನಸ್ಸು ಇವರಿಗೆ ಹೇಳ್ತಾ ಇದೆ, ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಇನ್ಯಾವತ್ತೂ ನಿನಗೆ ಹರ್ಟ್ ಮಾಡಲ್ಲ ಅನ್ನೋ ರೀತಿ ನಿಮ್ಮ ಹತ್ರ ಇವರ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ತೀನಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ, ಅದು ಮೂವ್ ಆನ್ ಆಗೋಕ್ಕೆ ಆಗ್ತಾ ಇಲ್ಲ. ಇವರ ಮನಸ್ಸಿನಲ್ಲಿ ನಿಮ್ಮಿಂದ ದೂರ ಆಗಬೇಕು ಅಂತ ಪ್ರಯತ್ನ ಪಟ್ಟಿರಬಹುದು, ಟ್ರೈ ಮಾಡಿರಬಹುದು. ಬಟ್ ಇವರಿಂದ ಮೂವ್ ಆನ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ.
ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ನೀವು ಕೂಡ ಒಂದೇ ಪ್ಲೇಸಲ್ಲಿ ಸ್ಟಕ್ ಆಗಿ ಮೂವ್ ಆನ್ ಆಗೋಕ್ಕೆ ಆಗ್ತಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮಗೂ ಕೂಡ ಈ ಪರ್ಸನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ಈ ಪರ್ಸನ್ ಮೇಲೆ ನಿಮಗೆ ಸಿಟ್ಟಿರಬಹುದು, ಕೋಪ ಇರಬಹುದು, ಇವರಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿರಬಹುದು, ಅಥವಾ ಈಗ ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರ್ಬೋದು. ಬಟ್ ಇವರನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇವರಿಂದ ದೂರ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ಈ ಪರ್ಸನ್ ಕೂಡ ಸ್ಟಕ್ ಆಗಿದ್ದಾರೆ. ಈ ರಿಲೇಷನ್ಶಿಪ್ಪಿಂದ ಅಥವಾ ನಿಮ್ಮಿಂದ ದೂರ ಆಗೋದಕ್ಕೆ ಟ್ರೈ ಮಾಡ್ತಾ ಇರಬಹುದು ಅಥವಾ ಮಾಡಿರಬಹುದು, ನಿಮ್ಮನ್ನು ಮರೆಯೋದಕ್ಕೆ ಟ್ರೈ ಮಾಡಿರಬಹುದು, ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿರಬಹುದು, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇರಬಹುದು. ಬಟ್ ಅವರ ಮನಸ್ಸು ಅನ್ನೋದು ಒಪ್ತಾ ಇಲ್ಲ, ಅವರ ಹೃದಯ ಅನ್ನೋದು ಬಿಡ್ತಾ ಇಲ್ಲ. ನಿಮ್ಮ ಹೆಸರು, ನಿಮ್ಮ ಮಾತು, ನಿಮ್ಮ ನೆನಪು, ನಿಮ್ಮ ಮೆಮೊರಿ ಅವರ ಮೈಂಡ್ ಮತ್ತು ಹಾರ್ಟ್ನಲ್ಲಿ ರಿಪೀಟ್ ಆಗ್ತಾನೇ ಇದೆ. ಎಷ್ಟೇ ದೂರ ಹೋಗೋದಕ್ಕೆ ಟ್ರೈ ಮಾಡಿದ್ರೂ ಅವರು ಮತ್ತೆ ನಿಮ್ಮ ಹತ್ರನೇ ಬರ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಜನರ ಎನರ್ಜಿ ಪ್ರಕಾರ ಸೋಲ್ಮೇಟ್ ಕನೆಕ್ಷನ್ ಕಾಣಿಸ್ತಾ ಇದೆ. ಫ್ಯೂಚರ್ ಎನರ್ಜಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಪರ್ಸನ್ ನಿಮಗೆ ಸೋಲ್ಮೇಟ್ ಕನೆಕ್ಷನನ್ನು ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊಳ್ತಾರೆ, ಟ್ರೈ ಮಾಡ್ತಾರೆ ನಿಮ್ಮನ್ನು ಮರೆಯೋಕ್ಕೆ. ಆದರೆ ಸಾಧ್ಯ ಆಗೋಲ್ಲ, ಈ ಪರ್ಸನ್ಗೆ ಆಗ್ತಾನೂ ಇಲ್ಲ. ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಷನ್ ಅನ್ನೋದು ದಿನದಿಂದ ದಿನಕ್ಕೆ ಈ ಪರ್ಸನ್ಗೆ ಜಾಸ್ತಿ ಆಗ್ತಾ ಇದೆ. ಪ್ಯಾಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಎಮೋಷ್ನಲ್ ಬಾಂಡ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮತ್ತು ಇವರ ಬಾಂಡಿಂಗ್ ಏನಿದೆ ಅದು ಎಂಡ್ ಆಗೋ ರೀತಿ ಇವ್ರಿಗೆ ಅನ್ನಿಸ್ತಾ ಇಲ್ಲ. ಒಮ್ಮೆ ಕನೆಕ್ಟ್ ಆದಮೇಲೆ ಕಂಪ್ಲೀಟ್ ಕಟ್ ಆಗೋದು ಕಷ್ಟ ಆಗ್ತಾ ಇದೆ ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿಯಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಬ್ಲಾಕ್ ಮಾಡಿರಬಹುದು ಈ ಪರ್ಸನ್ ನಿಮ್ಮನ್ನು, ಮತ್ತೆ ಅನ್ಬ್ಲಾಕ್ ಮಾಡೋದು, ಮತ್ತೆ ಕಾಂಟ್ಯಾಕ್ಟ್ ಮಾಡೋದು, ಈ ರೀತಿ ಮಾಡಿರಬಹುದು, ಮತ್ತೆ ಸೈಲೆಂಟ್ ಆಗೋದು, ಈ ರೀತಿ ಮಾಡಿರಬಹುದು ತುಂಬ ಸಲ. ಬಟ್ ಇದು ಡ್ರಾಮಾ ಅಂತ ಅನ್ನಿಸ್ತಾ ಇಲ್ಲ, ಇದು ಕನ್ಫ್ಯೂಷನ್ ಮತ್ತು ಸ್ಟ್ರೆಸ್. ಈ ಪರ್ಸನ್ ಕಟ್ ಆಫ್ ಮಾಡಬೇಕು ಅಂತ ಅಂದ್ಕೊಂಡ್ರು ಇವ್ರಿಗೆ ಆಗ್ತಾ ಇಲ್ಲ. ಬೋತ್ ಸೈಡ್ಸಿಂದ ಪೇಯ್ನ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಕೂಡ ಕೆಲವೊಂದು ಬಾರಿ ಅಂದ್ಕೊಳ್ತೀರಾ ಬೇಡ, ಈ ರಿಲೇಷನ್ಶಿಪ್ ಬೇಡ ಅಂತ ಅಂದ್ಕೊಳ್ತೀರಾ. ಬಟ್ ನಿಮ್ಮಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ. ನೀವು ತುಂಬ ಸಲ ಈ ಪರ್ಸನ್ಗಾಗಿ ಕಾಯ್ತಾ ಇದ್ದೀರಾ ಅಂತ ಎನರ್ಜಿ ಶೋ ಆಗ್ತಾ ಇದೆ. ಇವರ ಒಂದು ಮೆಸೇಜ್ಗಾಗಿ ವೆಯ್ಟ್ ಮಾಡಿರಬಹುದು, ಇವರ ಒಂದು ಕಾಲ್ಗಾಗಿ ವೆಯ್ಟ್ ಮಾಡಿರಬಹುದು. ಈ ಪರ್ಸನ್ ಆಗ ರಿಪ್ಲೈ ಮಾಡದೇ ಇರಬಹುದು ಅಥವಾ ನಿಮ್ಮಿಂದ ದೂರ ಆಗಿರ್ಬೋದು. ಆಗ ನೀವು ಇಮೋಷ್ನಲಿ ಡೌನ್ ಆಗಿರಬಹುದು, ತುಂಬ ಕಣ್ಣೀರು ಹಾಕಿರ್ಬೋದು, ಅತ್ತಿರಬಹುದು. ಬಟ್ ಇಷ್ಟೆಲ್ಲ ಆದಮೇಲೆ ಈ ಪರ್ಸನ್ ಕೇವಲ ಇವರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇದ್ದ ವ್ಯಕ್ತಿ, ಸೆಲ್ಫಿಶ್ ಆಗಿ ಥಿಂಕ್ ಮಾಡ್ತಾ ಇದ್ದ ವ್ಯಕ್ತಿ, ಇವರ ಫ್ಯೂಚರ್ ಬಗ್ಗೆ ಅಥವಾ ಇವರ ಫ್ಯಾಮಿಲಿ ಬಗ್ಗೆ ಅಥವಾ ಇವರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇದ್ದ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನೀವು ದೂರ ಆದಮೇಲೆ ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಆಗಿದೆ. ಕೆಲವೊಂದು ಬಾರಿ ನಿಮ್ಮ ಡಿ ಪಿಯನ್ನು ನೋಡ್ತಾರೆ, ನಿಮ್ಮ ಫೋಟೋವನ್ನು ನೋಡ್ತಾರೆ, ನಿಮ್ಮಿಬ್ಬರ ನಡುವೆ ಮೆಮೊರೀಸ್ಗಳಿದ್ದರೆ ಅದನ್ನು ಬ್ಯೂಟಿಫುಲ್ ಮೆಮೊರೀಸನ್ನು ರೀಕಾಲ್ ಮಾಡ್ಕೊಳ್ತಾರೆ. ನೀವಿಲ್ಲದೆ ಇವರ ಮನಸ್ಸು ನಿಲ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವರ ಮನಸ್ಸಿಗೆ, ಇವರ ಲೈಫ್ಗೆ ಯಾವುದೇ ಪೀಸ್ ಇಲ್ಲ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಪ್ರಾಕ್ಟಿಕಲ್ ವರ್ಸಸ್ ಹಾರ್ಟ್, ಈ ಎರಡೂ ಪರಿಸ್ಥಿತಿಯಲ್ಲಿ, ಈ ಎರಡೂ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಒಂದು ಕಡೆ ಆದರೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ನಿಮ್ಮ ಬಗ್ಗೆ ಇನ್ನೊಂದು ಕಡೆ. ಫ್ಯಾಮಿಲಿ ಪ್ರಕಾರ ನಡಿಬೇಕು ಅಂದರೆ ನಿಮ್ಮನ್ನು ಹಾರ್ಟ್ನಿಂದ ತೆಗೆದು ಹಾಕೋಕ್ಕೂ ಕೂಡ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ಇವರು ನಿಮಗೆ ತುಂಬ ಹರ್ಟ್ ಮಾಡಿರ್ಬೋದು, ನೋವು ಮಾಡಿರಬಹುದು, ಆದರೂ ನಿಮ್ಮ ಬಗ್ಗೆ ಈಗ ಥಿಂಕ್ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಅನ್ನೋದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ ತುಂಬಾ ಜಾಸ್ತಿ. ಅಂದರೆ ಇವರು ಇಗ್ನೋರ್ ಮಾಡ್ತಾ ಇದ್ದರೂ ಕೂಡ ಪ್ರೀತಿಯಿಂದ ಓಡಬೇಡಿ, ಬೆಗ್ಗಿಂಗ್ ಎನರ್ಜಿಯನ್ನು ಕೊಡಬೇಡಿ, ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಲೈಫ್ ಬಿಲ್ಡ್ ಮಾಡ್ಕೊಳ್ಳಿ, ಪಾಸಿಟಿವ್ ಎನರ್ಜಿಯನ್ನು ಮೇಂಟೈನ್ ಮಾಡಿ. ನೀವು ಎಷ್ಟು ಹ್ಯಾಪಿಯಾಗಿರ್ತೀರೋ ಅಷ್ಟೇ ಈ ಪರ್ಸನ್ ನಿಮ್ಮ ಹತ್ರ ಸ್ಟ್ರಾಂಗ್ ಆಗಿ ಬಂದೇ ಬರ್ತಾರೆ. ಅಂದರೆ ನೀವು ಯಾವಾಗಲೂ ಅಳ್ತಾ ಇರೋದ್ರಿಂದ ಅಥವಾ ಎಮೋಷ್ನಲಿ ಡೌನ್ ಆಗೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನೀವು ಪಾಸಿಟಿವ್ ಆಗಿ ಖುಷಿಯಾಗಿರಿ. ನಿಮ್ಮ ಲೈಫ್ ಚೆನ್ನಾಗಿದ್ದರೆ ಖಂಡಿತ ಈ ಪರ್ಸನ್, ಈ ಪ್ರೀತಿ ನಿಜವಾಗಿದ್ದರೆ ಅವರು ಮತ್ತೆ ನಿಮ್ಮ ಲೈಫ್ಗೆ ಬಂದೇ ಬರ್ತಾರೆ. ಮುಂದಿನ ದಿನಗಳಲ್ಲಿ ಈ ಪರ್ಸನ್ ಕಡೆಯಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಿಚುವೇಶನ್ ಬರ್ತಾ ಇದೆ. ಸ್ಟ್ರಾಂಗ್ ಡಿಸಿಷನ್ ತಗೊಳ್ಬಹುದು ಈ ಪರ್ಸನ್. ಅವರಿಗೆ ಫಿಯರ್ ಇದೆ, ಅಂದರೆ ನೀವು ಪರ್ಮನೆಂಟ್ಲಿ ಇವರನ್ನು ಬಿಟ್ಟು ಹೋಗಿಬಿಡ್ತೀರೇನೋ ಅನ್ನೋ ಫಿಯರ್ ಇವರನ್ನು ಆ್ಯಕ್ಷನ್ ತಗೊಳ್ಳೋ ರೀತಿ ಮಾಡುವ ಚಾನ್ಸಸ್ ತುಂಬ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಡಿಸಿಷನ್ ತಗೊಳ್ಳುವ ಚಾನ್ಸಸ್ ತುಂಬ ಇದೆ. ಇವರ ಮಿಸ್ಟೇಕ್ನ ಇವರು ರಿಯಲೈಸ್ ಮಾಡ್ತಾರೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾರೆ, ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಅಂದ್ಕೊಳ್ತಾರೆ. ಅಂದರೆ ನೀವು ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ಅನ್ನೋ ಥಾಟ್ ಕೂಡ ಇವರನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ.
ಬಟ್ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಕೆಲವರಿಗೆ ಹೇಳ್ತಾ ಇರುವಂಥದ್ದು, ನಿಮಗೆ ಸಾಕಾಗಿ ಹೋಗಿದೆ. ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಆನ್ ಆ್ಯಂಡ್ ಆಫ್ ಬಿಹೇವಿಯರ್ ಈ ಪರ್ಸನ್ ಕಡೆಯಿಂದ ಆಗ್ತಾ ಇರೋದ್ರಿಂದ ತುಂಬ ಕನ್ಫ್ಯೂಷನ್ ಅನ್ನೋದು ಇದೆ. ನಿಮಗೆ ಎಮೋಷ್ನಲಿ ತುಂಬ ಡೌನ್ ಆಗಿದ್ದೀರಾ. ಬಟ್ ನೀವು ಸ್ಟ್ರಾಂಗ್ ಆಗಿದ್ದೀರಾ. ಅಂದರೆ ನಿಮ್ಮ ಲೈಫನ್ನು ನೀವು ನೋಡ್ಕೊಳ್ತಾ ಇದ್ದೀರಾ. ನಿಮ್ಮ ಎನರ್ಜಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಆ ರೀತಿಯ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಎನರ್ಜಿ ಅಕಾರ್ಡಿಂಗ್ ನಿಮ್ಮಿಬ್ಬರ ನಡುವೆ ರೀಕನ್ಸಿಲೇಷನ್ ಚಾನ್ಸಸ್ ತುಂಬ ಇದೆ. ಮತ್ತು ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಚಾನ್ಸಸ್ ತುಂಬ ಇದೆ. ನೀವಿಬ್ಬರು ಮತ್ತೆ ಮೀಟ್ ಆಗುವ ಅಥವಾ ಮಾತಾಡುವ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.